ವೆಲ್ಕಮ್ ಟು ವಿಶ್ಫುಲ್ ಅಡುಗೆ ಮನೆ. ನೋಡಾಶ, ಇವತ್ತು ನಾವು ಹಸಿ ಬಾಳೆಕಾಯಿನ ತಗೊಂಡಿರೋದು. ಇದು ಹಸಿ ಬಾಳೆಕಾಯಿಂದ ಒಂದು ಹೊಸ ರೆಸಿಪಿನ ನಾವು ಮಾಡೋಣ. ಸೊ ನೋಡಿ, ಇವಾಗ ಇದು ಹಸಿ ಬಾಳೆಕಾಯಿದು ಮೇಲ್ಗಡೆ ಸಿಪ್ಪೆ ಏನಿರುತ್ತಲ್ಲ, ಇದನ್ನ ನಾವು ತಕ್ಕೋಬೇಕು. ಆಶಾ ತಕೊಂಡ್ಬಿಟ್ಟು ನೀರಿಗೆ ಹಾಕೋ ಅವಶ್ಯಕತೆ ಏನಿಲ್ಲ. ನೀರಿಗೆ ಹಾಕಿಲ್ಲ ಅಂದ್ರೆ ಕಪ್ಪಾಗಲ್ವಾ? ಕಪ್ಪಾಗುತ್ತೆ, ಬಟ್ ಪರವಾಗಿಲ್ಲ, ಆಗಿದ್ರು. ಸೊ ಇವಾಗ ನಾವು ಇದೇ ತರ ಎಲ್ಲ ಸಿಪ್ಪೆಗಳನ್ನ ತಕೊಂಡು ಬರೋಣ. ನಿಮ್ಮ ಹತ್ರ ಪೀಲರ್ ಇದ್ರೆ ಪೀಲರ್ ಸಹಾಯದಿಂದನೂ ತಕ್ಕೋಬಹುದು, ಬಟ್ ಇದನ್ನ ನೈಫ್ ಇಂದ ತಕೊಂಡಿದ್ರೆ ತುಂಬಾ ನೀಟಾಗಿ ಬರುತ್ತೆ. ಸಿಪ್ಪೆ ನೋಡ್ಕೊಂಬಾರ್ದು, ಅಷ್ಟು ನೀಟಾಗಿ ಬರ್ಬೇಕಲ್ವಾ? ಹೌದು, ಈ ತರ ಸಿಪ್ಪೆನ ತಕೊಂಡ್ ಬಂದ ನಂತರ ಇದನ್ನ ನಾವು ಕಟ್ ಮಾಡ್ಕೋಬೇಕು. ಸೊ ಇದನ್ನ ಉದ್ದದಾಗಿ ನಾವು ಕಟ್ ಮಾಡ್ಕೋಬೇಕು. ನೋಡಿ, ಈ ಶೇಪಲ್ಲಿ ಕಟ್ ಮಾಡ್ಕೊಬೇಕು. ಈಗ ನಾವು ಫಿಶ್ ಎಲ್ಲ ಫ್ರೈ ಮಾಡ್ತೀವಲ್ಲ, ತೆಳ್ಳಗಿರುತ್ತಲ್ಲ, ಆ ತರ ತೆಳ್ಳಗ್ ನಾವು ಮಾಡ್ಕೊಬೇಕು. ಹೌದು, ಬೇಕಂದ್ರೆ ಇನ್ನೂ ದಪ್ಪ ಬಾಳೆಹಣ್ಣು ನೀವು ಇಲ್ಲಿ ತಗೋಬಹುದು. ಓಕೆ. ಸೊ ನೋಡಿ, ಈ ತರ ನಾವು ಕಟ್ ಮಾಡ್ಕೋಬೇಕು. ಇಷ್ಟು ಥಿನ್ನಾಗಿ ಕಟ್ ಮಾಡ್ಕೋಬೇಕು. ಸೊ ಎಲ್ಲದನ್ನು ಫಸ್ಟ್ ನಾವು ಈ ತರ ಕಟ್ ಮಾಡ್ಕೊಂಡು ಬರೋಣ. ನೋಡಿ, ಎಲ್ಲದನ್ನು ಈ ತರ ಥಿನ್ನಾಗಿ ಕಟ್ ಮಾಡ್ಕೊಂಡು ಬಂದಿರೋದು. ಇವಾಗ ಏನ್ ಮಾಡೋದಂದ್ರೆ ಆಶಾ, ಇಲ್ಲಿ ಮಧ್ಯದಲ್ಲಿ ನಾವು ಈ ತರ ಕಟ್ ಮಾಡ್ಕೋಬೇಕು, ಸ್ವಲ್ಪ ಓಲ್ ಶೇಪಲ್ಲಿ. ನೋಡಿ, ಈ ತರ ಇದನ್ನ ತೆಗೆದ್ಬಿಡೋಣ. ಈ ತರ ನಾವು ಕಟ್ ಮಾಡ್ಕೋಬೇಕು ಎಲ್ಲದೂ ಸೇಮ್ ಅದೇ ತರ ಮಾಡ್ಕೊಂಡ್ ಬರ್ಬೇಕಲ್ಲ? ಹೌದು, ನಾವೆಲ್ಲದನ್ನು ಅದೇ ತರ ಮಾಡ್ಕೊಂಡ್ ಬರ್ತೀವಿ. ನೋಡಿ, ಇದನ್ನು ಈ ತರಾನೇ ಕಟ್ ಮಾಡ್ಕೊಂಡಿರೋದು. ನೋಡಿ, ಎಲ್ಲದನ್ನು ಇದೇ ತರ ಕಟ್ ಮಾಡ್ಕೊಂಡು ಬಂದಿರೋದು. ಇವಾಗ ಸದ್ಯಕ್ಕೆ ಆಶಾ ಇದನ್ನ ನಾವು ಪಕ್ಕಕ್ಕಿಟ್ಟು ನೆಕ್ಸ್ಟ್ ಏನ್ ಮಾಡೋದು ಅಂತ ನೋಡೋಣ, ಬನ್ನಿ. ನೋಡಿ, ಇವಾಗ ಒಂದು ಬೇಸನ್ ತಗೊಂಡಿದೀವಿ. 1 ಬೌಲ್ ಆಗೋಷ್ಟು ಕಡಲೆ ಹಿಟ್ಟನ್ನ ಸೇರಿಸ್ಕೊಳ್ತಾ ಇದೀವಿ, ಜರಡಿ ಮಾಡಿರೋ ಕಡಲೆ ಹಿಟ್ಟು. ಇದಕ್ಕೇನೆ 1 ಕಪ್ದಷ್ಟು ಅಕ್ಕಿ ಹಿಟ್ಟು. ಎಷ್ಟು ಕಡಲೆ ಹಿಟ್ಟು ತಗೊಂಡಿದೀವಿ ಅಷ್ಟೇ ಅಕ್ಕಿ ಹಿಟ್ಟನ್ನ ತಗೋಬೇಕು. ಅದೇ ಪ್ರಮಾಣದಲ್ಲಿ ಹಾಕೊಬೇಕು. ಹೌದು, ಅದಕ್ಕೇನೆ 1/4 ಕಪ್ ಅಷ್ಟು ಇಲ್ಲಿ ನಾನು ಕಾರ್ನ್ ಫ್ಲೋರ್ ಅನ್ನ ತಗೊಂಡಿದ್ದೀನಿ. ಕಾರ್ನ್ ಫ್ಲೋರ್ ಇಂದ ತುಂಬಾ ಕ್ರಿಸ್ಪಿ ಮತ್ತೆ ಗರಿ ಗರಿಯಾಗಿ ಬರುತ್ತೆ, ತುಂಬಾ ಚೆನ್ನಾಗಿ ಬರುತ್ತೆ, ಮತ್ತೆ ಫ್ಲೇವರು ತುಂಬಾ ಚೆನ್ನಾಗಿ ಕೊಡುತ್ತೆ. ಇವಾಗ ಇದಕ್ಕೇನೆ ರುಚಿಗೆ ಉಪ್ಪನ್ನ ಹಾಕೊಳ್ಳೋಣ. ಉಪ್ಪನ್ನ ನೋಡ್ಬಿಟ್ಟು ಹಾಕೊಳ್ಳಿ. ಮಸಾಲೆಯಲ್ಲಿ ಇಲ್ಲಿ ಒಂದ್ ಸ್ವಲ್ಪ ಅರಿಶಿಣದ ಪುಡಿನ ಹಾಕೊಳ್ಳೋಣ. ಅದ್ರ ಜೊತೆ ಖಾರಕ್ಕೆ ಕೆಂಪು ಖಾರದ ಪುಡಿನ ಹಾಕೊಳ್ಳೋಣ. ಈ ರೆಸಿಪಿಗೆ ಆಶಾ ಜಾಸ್ತಿ ಮಸಾಲೆಗಳೇ ಬೇಕಾಗಿಲ್ಲ, ಮನೆಯಲ್ಲಿ ಇರುವಂತ ಇಂಗ್ರೀಡಿಯೆಂಟ್ಸ್ ಇಂದ ಮಾಡ್ಕೊಳ್ಳುವಂತ ರೆಸಿಪಿ. ಇವಾಗ ಇದಕ್ಕೇನೆ ಒಂದ್ ಸ್ವಲ್ಪ ಧನಿಯಾ ಪೌಡರ್ ಅನ್ನ ಹಾಕೊಳ್ಳೋಣ. ಸ್ವಲ್ಪ ಗರಂ ಮಸಾಲ, ಒಂದ್ ಅರ್ಧ ಸ್ಪೂನ್ ಧನಿಯಾ ಪೌಡರ್ಗೆ ಅರ್ಧ ಸ್ಪೂನ್ ಗರಂ ಮಸಾಲ. ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಅನ್ನ ಹಾಕೋತಾ ಇದ್ದೀನಿ. ಜಿಂಜರ್ ಗಾರ್ಲಿಕ್ ತಿನ್ನಲ್ಲ ಅನ್ನೋರು ಸ್ಕಿಪ್ ಮಾಡ್ಕೋಬಹುದು. ಇದಕ್ಕೆ ನಾವು ಈರುಳ್ಳಿ ಅದೆಲ್ಲ ಹಾಕ್ತಾ ಇಲ್ಲ, ಹಂಗಾಗಿ ನೀವು ಒಂದು ಗಾರ್ಲಿಕ್ ಅನ್ನ ಸ್ಕಿಪ್ ಮಾಡಿದ್ರೆ ಇದು ಗಾರ್ಲಿಕ್ ತಿನ್ಲಾರ್ದವ್ರಿಗೂ ಇದೊಂದು ರೆಸಿಪಿ ಆಗುತ್ತೆ. ಇಷ್ಟೆಲ್ಲಾನು ನಾವು ಫಸ್ಟ್ ನೀಟಾಗಿ ಮಿಕ್ಸ್ ಮಾಡ್ಕೊಡೋಣ. ಮಸಾಲೆ ಎಲ್ಲ ಹೊಂದ್ಕೋಬೇಕು ಹಿಟ್ಟಿನ ಜೊತೆ. ನೋಡಿ, ಇದು ಎಲ್ಲ ಚೆನ್ನಾಗಿ ಇವಾಗ ಮಿಕ್ಸ್ ಆಗಿದೆ. ಇದಕ್ಕೇನೆ ಸ್ವಲ್ಪ ಸ್ವಲ್ಪ ನೀರನ್ನ ಹಾಕೊಂಡು ನಾವು ಗಟ್ಟಿಯಾಗಿ ಹಿಟ್ಟನ್ನ ಕಲಿಸ್ಕೋಬೇಕು. ನೀವು ಇದಕ್ಕೆ ಮಿರ್ಚಿ ಬಜಿಗೆ, ಆಲೂಗಡ್ಡೆ ಬೊಂಡಕ್ಕೆ ಹೇಗೆ ಹಿಟ್ಟನ್ನ ಕಲಿಸ್ಕೋತೀರಾ ಅದೇ ತರ ಇಲ್ಲಿ ಹಿಟ್ಟನ್ನ ಕಲಿಸ್ಕೋಬೇಕು. ಸೊ ಇವಾಗ ನಾವು ಅದೇ ತರ ಹಿಟ್ಟನ್ನ ಕಲಿಸ್ಕೊಂಡು ಬರೋಣ. ನೋಡಿ, ಈ ತರ ನೀಟಾಗಿ ಬೀಟ್ ಮಾಡ್ಕೊಬೇಕು. ನೋಡಿ, ಇದ್ರ ಕನ್ಸಿಸ್ಟೆನ್ಸಿ ಈ ತರ ಇರಬೇಕು. ತುಂಬಾ ತಿಕ್ಕು ಇರಬಾರ್ದು, ತುಂಬಾ ತಿಳುವಾಗಿನೂ ಇರಬಾರ್ದು, ಮೀಡಿಯಮ್ ಆಗಿ ಇರಬೇಕು. ಸೊ ಇದು ಇವಾಗ ನೀಟಾಗಿ ಮಿಕ್ಸ್ ಆಗಿದೆ. ಇದು ಚೆನ್ನಾಗಿ ಬೀಟ್ ಆದ ನಂತರ ನಾವೇನ್ ಕಟ್ ಮಾಡ್ಕೊಂಡಿದ್ವಿಲ್ಲ ಆಶಾ, ಇಲ್ಲಿ ಬಾಳೆಹಣ್ಣನ್ನ ಇದನ್ನ ಇದ್ರ ಒಳಗಡೆ ಹಾಕೋಬೇಕು. ಇದ್ರ ಒಳಗಡೆ ಹಾಕೊಂಡು ಇದನ್ನ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಎಲ್ಲದನ್ನು ಇದೇ ತರ ಹಾಕೋಬೇಕು. ಹಾಕೊಂಡ್ಬಿಟ್ಟು ಇದನ್ನ ನೀಟಾಗಿ ನಾವು ಈ ತರ ಮಿಕ್ಸ್ ಮಾಡ್ಕೋಬೇಕು. ಇದ್ರ ಮೇಲ್ಗಡೆ ಹಿಟ್ಟು ಹಾಕ್ಬಿಟ್ಟು 1-2 ನಿಮಿಷ ಸ್ವಲ್ಪ ಎಣ್ಣೆ ಬಿಸಿ ಆಗೋ ತನಕ ಇದೊಂದು ಸ್ವಲ್ಪ ನೆಂದ್ರೆ ಸಾಕು. ಸೊ ಇದು ತಕೊಂಡ ನಂತರ ಇನ್ನೊಂದು ಬ್ಯಾಚನ್ನು ನೀವು ಈ ತರ ಹಾಕೊಂಡು ಅದು ಕರಿಯೋತನ ಅದನ್ನು ನೀಟಾಗಿ ಮ್ಯಾರಿನೇಟ್ ಆಗುತ್ತೆ. ಸೊ ಇವಾಗ ಇದನ್ನ 1 ನಿಮಿಷ ಪಕ್ಕಕ್ಕಿಟ್ಟು ನೆಕ್ಸ್ಟ್ ಏನ್ ಮಾಡೋದು ಅಂತ ನೋಡೋಣ, ಬನ್ನಿ. ನೋಡಿ, ಇವಾಗ ಒಂದು ಪ್ಯಾನ್ ಇಟ್ಕೊಂಡಿದೀವಿ, ಸ್ವಲ್ಪ ಎಣ್ಣೆಯನ್ನ ಬಿಸಿ ಇಟ್ಕೊಂಡಿದೀವಿ. ನೋಡಿ, ಈ ತರ ಹಾಕೊಬೇಕು. ನಾವು ಕೆಲವೊಂದು ಫಿಶ್ ಶಾಲೋ ಫ್ರೈ ಮಾಡ್ತೀವಲ್ಲ, ಆ ತರ ಮಾಡ್ಕೊಬೇಕು. ನೋಡ್ತಾ ಇದೆಯಲ್ಲ, ಸಣ್ಣ ಕಟ್ ಮಾಡಿದ ಫಿಶ್ ತರನೇ ಕಾಣಿಸ್ತಾ ಇದೆ. ಕಾರ್ತಿಕ್ ಮಾಸದಲ್ಲಿ ನಾನ್ ವೆಜ್ ತಿನ್ನಲ್ವಲ್ಲ ಅಂತ ಫೀಲ್ ಮಾಡ್ಕೊಳ್ಳೋಕ್ಕಿಂತ ಈ ತರ ಮಾಡ್ಕೊಂಡು ತಿಂದ್ರೆ ತುಂಬಾನೇ ಚೆನ್ನಾಗಿರುತ್ತೆ. ನೋಡಿ, ಎಲ್ಲದನ್ನು ನಾವು ಈ ತರ ಹಾಕೊಂಡು ಬರಬೇಕು. ಪ್ಯಾನ್ ಅಲ್ಲಿ ಎಷ್ಟು ಇಡ್ಸುತ್ತೆ ಅಷ್ಟು ನೀವು ಇಲ್ಲಿ ಹಾಕೋಬೇಕು. ಇವಾಗ ಫ್ಲೇಮ್ ಅನ್ನ ನಾವು ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೊಂಡು ಇದನ್ನ ನಾವು ಶಾಲೋ ಫ್ರೈನ ಮಾಡ್ಕೋಬೇಕು. ಸೊ ನೋಡಿ, ಮೀಡಿಯಂ ಫ್ಲೇಮ್ ಅಲ್ಲಿ ಒಂದ್ ಸ್ವಲ್ಪ ಇದ್ರ ಕಲರ್ ಚೇಂಜ್ ಆಗಿದೆ ಅಂದಾಗ ನಾವು ಇದನ್ನ ಟರ್ನ್ ಮಾಡ್ಕೋಬೇಕು. ಇದಕ್ಕೇನು ಸೋಡಾ ಗಿಡ ಹಾಕೋ ಅವಶ್ಯಕತೆ ಇಲ್ಲ, ಯಾಕಂದ್ರೆ ಇದು ಕ್ರಿಸ್ಪಿಯಾಗಿನೇ ಇರ್ಬೇಕಲ್ಲ, ಅದಕ್ಕಂತ ಈ ತರ ಮಾಡ್ಕೊಂಡಿರೋದು.
ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಹಸಿ ಬಾಳೆಕಾಯಿಂದನೂ ಈ ಥರ ಒಂದು ಹೆಲ್ದಿ ರೆಸಿಪಿನ ನಾವು ಮಾಡ್ಕೋಬಹುದು. ಹಸಿ ಬಾಳೆಕಾಯಿ ಆಶಾ ಹೆಲ್ತ್ ತುಂಬ ಒಳ್ಳೆಯದು. ನೋಡಿ ಇದೆಲ್ಲನೂ ನಾವು ಒಂದು ಸ್ವಲ್ಪ ರೆಡಿಶ್ ಬ್ರೌನ್ ಆಗೋ ತನಕ ಕರ್ಕೊಂಡು ಬರೋಣ. ನೋಡಿ ಎಲ್ಲದನ್ನು ಇಷ್ಟು ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ಫ್ಲೇಮನ್ನು ಲೋಲ್ ಇಟ್ಕೊಂಡು ನಾವು ಇದನ್ನೆಲ್ಲನೂ ತಕ್ಕೊಳ್ಳೋಣ. ಸ್ವಲ್ಪ ರೆಡಿಶ್ ಬ್ರೌನ್ ಆದರೆ ಸಾಕು, ಜಾಸ್ತಿ ಎಣ್ಣೆನೂ ಎಳ್ಕೊಳ್ಳಲ್ಲ. ಸೊ ನೋಡಿ ಇದನ್ನ ತಕ್ಕೊಂಡಾದ ನಂತರ ನೋಡಿ ಇವಾಗ ಫ್ಲೇಮನ್ನು ಲೋಲ್ ಇಟ್ಕೊಂಡು ಇದೇ ಥರ ಇನ್ನೊಂದು ಬ್ಯಾಚನ್ನು ನಾವು ಕರ್ಕೊಂಡು ಬರೋಣ. ನೋಡಿ ಇದನ್ನು ಈ ಥರ ನಾವು ಕರ್ಕೊಂಡು ಬಂದಿರೋದು. ಇವಾಗ ಫ್ಲೇಮನ್ನು ಲೋಲ್ ಇಟ್ಕೊಂಡು ಇದನ್ನು ತಕ್ಕೊಳ್ಳೋಣ. ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ. ನಾವು ಫಿಶ್ ಫ್ರೈ ಮಾಡ್ಬೇಕಾದ್ರೆ ಹೆಂಗ್ ಕಾಣುತ್ತೋ ಅದೇ ತರ ಕಾಣಿಸ್ತಾ ಇದೆ ಪ್ರತಿಭಾ. ಹೌದಾ? ಬಾಳೆಕಾಯಿ ಫಿಶ್ ಫ್ರೈ. ಹೌದು. ಸೊ ಇವಾಗ ಅದು ಬಾಳೆಕಾಯಿ ಇತ್ತು ಎಲ್ಲ ನಾವು ಕರ್ಕೊಂಡು ಬಂದ ನಂತರ ಇಲ್ಲಿ ನಾನು ಕರಿಬೇವನ್ನ ತಗೊಂಡಿದ್ದೀನಿ. ಇದ್ರ ಜೊತೆ ಇಲ್ಲಿ ಹಸಿಮೆಣಸಿನ್ಕಾಯಿನ ತಗೊಂಡಿರೋದು. ಇದು ಖಾರ ಇಲ್ಲ, ಸಪ್ಪೆ ಹಸಿಮೆಣಸಿನ್ಕಾಯಿ. ಇದನ್ನು ಸಹ ಒಂದು ಸ್ವಲ್ಪ ನಾವು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಕರಿಬೇವು ಫ್ರೈ ಆಗಿದೆ. ಫ್ಲೇಮನ್ನು ಆಫ್ ಮಾಡ್ಕೋಬೇಕು. ಬಿಸಿ ಎಣ್ಣೆಯಲ್ಲಿನೇ ಇದು ಹಸಿಮೆಣಸಿನ್ಕಾಯಿ ಕರಿಯುತ್ತೆ. ತಿನ್ನೋಕೆ ತುಂಬ ಚೆನ್ನಾಗಿ ಅನಿಸುತ್ತೆ ಆಯ್ತಾ. ಇದು ಹಸಿಮೆಣಸಿನ್ಕಾಯಿ ಮಧ್ಯೆ ಸೀಳಂಗೇನಿಲ್ವಾ? ಮಧ್ಯೆ ಏನು ಸೀಳೋದು ಬೇಕಾಗಿಲ್ಲ. ನೀವು ಬೇಕಂದ್ರೆ ಸೀಳ್ಕೊಳ್ಳಿ, ಇಲ್ಲ ಅಂದರೆ ಸಿಡಿಯುತ್ತೆ. ನಾನು ಇದ್ರದ್ದು ಏಜ್ ಏನಿದೆ ಅಲ್ಲ ಆಶಾ, ಏನು ಇದನ್ನ ಒಂದು ಸ್ವಲ್ಪ ಕಟ್ ಮಾಡ್ಕೊಂಡಿದ್ದೀನಿ. ತುಂಬ ದಪ್ಪ ಇದ್ದಿರೋದು ಒಂದು ಸ್ವಲ್ಪ ಸೀಳ್ಕೊಂಡಿದ್ದೀನಿ. ಸೊ ನೋಡಿ ಈ ಥರ ಇದನ್ನು ಕರ್ಕೋಬೇಕು. ಸೊ ಇವಾಗ ಇದನ್ನು ತಕ್ಕೊಂಡು ಇದ್ರ ಮೇಲ್ಗಡೆ ನಾವು ಉಪ್ಪನ್ನು ಉದುರಿಸ್ಕೋಬೇಕು ಆಶಾ. ಓಕೆ. ಸೊ ಇದನ್ನ ಉಪ್ಪು ಉದುರಿಸ್ಕೊಬೇಕಲ್ವಾ? ಹೌದೌದು. ಸೊ ಇದನ್ನ ತಕ್ಕೊಂಡು ನಾನು ಉಪ್ಪನ್ನು ಉದುರಿಸ್ಕೊಂಡು ಬರ್ತೀನಿ. ಸೊ ನೋಡಿ ಎಲ್ಲಾನು ನಾವು ಹಸಿ ಬಾಳೆಕಾಯಿಂದ ಈ ಥರ ಒಂದು ರೆಸಿಪಿನ ಮಾಡ್ಕೊಂಡು ಬಂದಿರೋದು. ಹಸಿ ಬಾಳೆಕಾಯಿಂದನೂ ಇಷ್ಟು ಹೆಲ್ದಿ, ಇಷ್ಟು ಒಳ್ಳೆ ರೆಸಿಪಿನ ನಾವು ಮಾಡ್ಕೋಬಹುದು. ನೋಡೋಕ್ಕೂ ಅಷ್ಟೇ ಚೆನ್ನಾಗಿದೆ. ಇದ್ರ ಜೊತೆ ನೀವು ಒಂದು ಸ್ವಲ್ಪ ಕರಿಬೇವನ್ನ ಕರೆದ್ಬಿಟ್ಟು ಹಸಿಮೆಣಸಿನ್ಕಾಯಿನ ಆಯಿಲಲ್ಲಿ ಫ್ರೈ ಮಾಡಿಬಿಟ್ಟು ತಿಂದಿದ್ರು ತುಂಬ ಚೆನ್ನಾಗಿರುತ್ತೆ. ಇದು ಖಾರ ಇಲ್ಲದೆ ಇರೋ ಹಸಿಮೆಣಸಿನ್ಕಾಯಿ. ಹೌದು. ಸೊ ನೋಡಿ ಇದು ಎಷ್ಟು ಚೆನ್ನಾಗಿದೆ ನೋಡೋಕೆ. ಕ್ರಿಸ್ಪಿನೆಸ್ಸು ಹಾಗೆ ಇದೆ, ಜಾಸ್ತಿ ಮಸಾಲೆ ಬೇಕಾಗಿಲ್ಲ. ಮನೆಯಲ್ಲಿ ಇರುವಂತ ಕಡಿಮೆ ಸಾಮಗ್ರಿಯಲ್ಲಿನೂ ಈ ತರ ಒಂದು ಡಿಫ್ರೆಂಟು ಮತ್ತೆ ಯುನೀಕ್ ಬಾಳೆಕಾಯಿಂದ, ಹಸಿ ಬಾಳೆಕಾಯಿಂದ ಒಂದು ರೆಸಿಪಿ ನಿಮಗೋಸ್ಕರ ತಗೊಂಡು ಬಂದಿರೋದು. ನಿಮಗೆ ಈ ರೆಸಿಪಿ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸೋದನ್ನು ಮಾತ್ರ ದಯವಿಟ್ಟು ಮರಿಬೇಡಿ. ಇದ್ರ ಟೇಸ್ಟು ಕೂಡ ಹೇಳ್ತೀವಿ ಯಾವ ಥರ ಇದೆ ಅಂತ. ನೋಡಾಶ ಇದ್ರ ಜೊತೆ ಹಸಿ ಮೆಣಸಿನ್ಕಾಯಿ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿದೆ ನೋಡಿ. ತುಂಬ ಕ್ರಿಸ್ಪಿ ನೋಡಿ. ಮೆಣಸಿನ್ಕಾಯಿ ಕೂಡ ಖಾರ ಇಲ್ಲ, ಅಷ್ಟು ಮೆಣಸಿನ್ಕಾಯಿ ಚೆನ್ನಾಗಿದೆ. ಅದ್ರ ಜೊತೆ ಇದು ಕರಿಬೇವು ತುಂಬ ಸಖತ್ತಾಗಿ ಟೇಸ್ಟ್ ಕೊಡ್ತಾ ಇದೆ. ಸೊ ನೋಡಿ ಇದು ಹಸಿ ಬಾಳೆಕಾಯಿನ ನಾವು ಇವಾಗ ಇಲ್ಲಿ ತಗೊಂಡಿರೋದು. ಇದ್ರ ಮೇಲ್ಗಡೆ ಅದು ನಾವು ಸಿಪ್ಪೆನ ತಕ್ಕೋಬೇಕು. ಪೀಲರ್ ಇದ್ರೆ ಪೀಲರಿಂದ ತಕ್ಕೊಳ್ಳಿ, ಅಥವಾ ಚಾಕುವಿಂದಾನೇ ತಕ್ಕೊಂಡ್ಬಿಡಿ. ಚಾಕುವಿಂದ ತಕ್ಕೊಂಡ್ರೆ ತುಂಬ ನೀಟಾಗಿ ಬಂದ್ಬಿಡುತ್ತೆ. ಬಾಳೆಕಾಯಿಂದ ತುಂಬ ಬೆನಿಫಿಟ್ ಇದೆ ಅಲ್ವಾ ಪ್ರತಿಭಾ? ಹೌದು, ತುಂಬ ಬೆನಿಫಿಟ್ ಇದೆ. ಇದು ಆ್ಯಕ್ಚುಲಿ ಇದರಲ್ಲಿ ವಿಟಮಿನ್ಸು ಇದೆ. ವಿಟಮಿನ್ಸ್ ಅನ್ನೋದಕ್ಕಿಂತ ಇದರಲ್ಲಿ ಯಾರಿಗಾದ್ರೆ ಬ್ಲಡ್ ಪ್ರೆಷರ್ ಪ್ರಾಬ್ಲಮ್ ಇದ್ರೆ, BP ಯಾರಿಗಾದ್ರೆ ಜಾಸ್ತಿ ಇರುತ್ತಲ್ಲ, ಸೊ ಆ ಟೈಮಲ್ಲಿ ನೀವು ಈ ಥರ ಒಂದು ಹಸಿ ಬಾಳೆಕಾಯಿದು ಒಂದು ರೆಸಿಪಿನ ಮಾಡ್ಕೊಂಡು ತಿಂದರೆ BPನೂ ಕಂಟ್ರೋಲಲ್ಲಿ ಇರುತ್ತೆ. ಅದ್ರ ಜೊತೆ ಬ್ಲಡ್ ಪ್ಯೂರ್ ಆಗೋಕ್ಕೂ ಇದು ಹೆಲ್ಪ್ ಆಗುತ್ತೆ. ಇದೇ ತರ ನಾವು ಎಲ್ಲದೂ ಸಿಪ್ಪೆನ ತಕೊಂಡ್ ಬರೋಣ. ಇದಕ್ಕೆ ನಾವು ಜಾಸ್ತಿ ಹಾಕೋದು ಬೇಕಾಗಿಲ್ಲ, ಜಾಸ್ತಿ ಬೇಕಾಗಿಲ್ಲ, ಒಂದ್ ಎರಡಾದ್ರೆ ಸಾಕು. ಹೌದು, ಬರೀ 2 ಬಾಳೆಹಣ್ಣು ಇದ್ರೆ ಸಾಕಿದೆ, ನೀರಿಗೆ ಹಾಕೋದು ಅವಶ್ಯಕತೆ ಇಲ್ಲ. 2 ಬಾಳೆಹಣ್ಣಿಂದ ನಾವು ಇವತ್ತು ಮಾಡೋಣ ಈ ರೆಸಿಪಿನ. ನೋಡಿ ಈ ತರ ನಾನು ಎಲ್ಲ ಸಿಪ್ಪೆನ ತಕೊಂಡ್ ಬಂದಿದ್ದೀನಿ. ಇವಾಗ ಬಾಳೆಕಾಯಿ ಏನಾಗುತ್ತೆ ಅಂದ್ರೆ ಇದ್ರ ಒಳಗಡೆ ಒಂದ್ ಸ್ವಲ್ಪ ಅಂಟಿನಂಶ ಇರುತ್ತೆ. ಹಾಗಾಗಿ ಇವತ್ತಿನ ನಾವು ರೆಸಿಪಿಗೆ ಈ ಅಂಟಿನಂಶನ ತೆಗಿಬೇಕಂದ್ರೆ ಇಲ್ಲೊಂದು ಟಿಪ್ಸ್ ಇದೆ, ಅದನ್ನು ಸಹ ನಿಮ್ ಜೊತೆ ಇವತ್ತು ನಾನು ಶೇರ್ ಮಾಡ್ತೀನಿ. ನೋಡೋಣ ಬನ್ನಿ. ಸೊ ಇವಾಗ ಈ ಬಾಳೆಕಾಯಿ ಏನಿದೆ ಅಲ್ಲ ಆಶಾ, ಇದನ್ನ ನಾವು ಈ ತರ ಫಸ್ಟ್ ಕಟ್ ಮಾಡ್ಕೊಳ್ಳೋಣಂತೆ. ಇದಕ್ಕೆ ನಮ್ಗೆ ಯಾವುದೇ ಶೇಪ್ಗಳು ಬೇಕಾಗಿಲ್ಲ. ಯಾವ ಶೇಪ್ ಬೇಕಾ ಶೇಪ್ ಕಟ್ ಮಾಡ್ಕೊಬಹುದು, ಮಾಡ್ಕೊಳ್ಳಿ. ಇಲ್ಲ ಅಂದ್ರೆ 1ರಲ್ಲಿ 4 ಭಾಗನೂ ಮಾಡ್ಕೋಬಹುದು. ಜಸ್ಟ್ ಹೆಂಗ್ ಬೇಕು ಹಂಗೆ ನಾವು ಇದನ್ನ ಕಟ್ ಮಾಡ್ಕೋಬೇಕು ಈ ತರ. ಸೊ ಈ ತರ ಕಟ್ ಮಾಡ್ಕೊಂಡು ನಾವು ಇವಾಗ ಇದ್ರ ಒಳಗಡೆ ಇಲ್ಲಿ ನಾನು ಮಜ್ಜಿಗೆನ ಮಾಡ್ಕೊಂಡಿದ್ದೀನಿ ಆಶಾ. ತುಂಬಾ ತಿಳಿ ಮಜ್ಜಿಗೆ, ಇಲ್ಲಿ ತೋರಿಸ್ತೀನಿ ನೋಡಿ, ನೀರಿನಂಥದ್ದಿದೆ ಇದು ಮಜ್ಜಿಗೆ. ಈ ಮಜ್ಜಿಗೆನ ನಾವು ಇದ್ರ ಒಳಗಡೆ ಹಾಕೋಬೇಕು. ಇದ್ರ ಜೊತೆ ಒಂದು ಸ್ವಲ್ಪ ಉಪ್ಪನ್ನು ಹಾಕೊಳ್ಳೋಣ. ಹಾಕೊಂಡ್ಬಿಟ್ಟು ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ.
ಇದರಿಂದ ಏನಾಗುತ್ತಂದ್ರೆ ಏನೇ ಅಂಟಿರುತ್ತಲ್ಲ ಎಲ್ಲ ಹೊಂಟೋಗ್ಬಿಡುತ್ತೆ ಆಶಾ. ಇದರಿಂದ ತುಂಬಾ ನೀರು ಅಂದ್ರೆ ಬರೇ ಒಂದು ಉಪ್ಪಿಟ್ಟು ತಿನ್ನೋ ಸ್ಪೂನಿಂದ ಒಂದ್ 3 ಸ್ಪೂನು ಮೊಸರು, ಮಿಕ್ಕಿದ್ದು ನೀರು. ಎಷ್ಟೇ ಬಾಳೆಕಾಯಿ ಇರ್ಲಿ ನೀವು ಇದನ್ನ ಇದೇ ತರ ತೊಳ್ಕೊಬೇಕು. ನಾವು ಮಜ್ಜಿಗೆಯಿಂದ ತೊಳೆಯೋದ್ರಿಂದ ಅಂಟು ಹೋಗುತ್ತೆ. ಅದ್ರ ಜೊತೆ ಫ್ಲೇವರು ತುಂಬಾ ಚೆನ್ನಾಗಿ ಬರುತ್ತೆ ಆಶಾ. ಮತ್ತೆ ಇದೇನು ತೊಳೆದ್ಬಿಟ್ಟು ಮತ್ತೆ ನಾವು ಕ್ಲೀನ್ ನೀರಿಂದ ತೊಳೆಯೋ ಅವಶ್ಯಕತೆ ಇಲ್ಲ. ಹೌದು, ಮಜ್ಜಿಗೆನೆ ಅಲ್ಲ. ಹಾಗಾಗಿ ಕೈನ ನೀಟಾಗಿ ತೊಳ್ಕೊಂಡ್ಬಿಟ್ಟು ಆಮೇಲೆ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಈ ತರ ಇದನ್ನ ನಾವು ಬರೀ ಒಂದು 2 ನಿಮಿಷ ಇದೇ ತರ ಬಿಟ್ಬಿಡೋಣ. ಅಷ್ಟೋ ತನಕ ನೆಕ್ಸ್ಟ್ ಏನ್ ಮಾಡೋದು ಅಂತ ನೋಡೋಣ ಬನ್ನಿ. ನೋಡಿ ಇಲ್ಲಿ ಒಂದು ಮಿಕ್ಸಿ ಜಾರನ್ನ ತಗೊಂಡಿರೋದು. ಇಲ್ಲಿ 1 ಕಟ್ಟಷ್ಟು ಪಾಲಕನ್ನ ತಗೊಂಡು ಕಟ್ ಮಾಡಿ ಹಾಕೊಳ್ತಿದ್ದೀನಿ. ದೊಡ್ಡದಾಗೆ ಕಟ್ ಮಾಡ್ಕೊಂಡಿದ್ದೀನಿ. ಪಾಲಕನ್ನ ನೀಟಾಗಿ ವಾಶ್ ಮಾಡ್ಕೊಳ್ಳಿ. ಆಮೇಲೆ ಕಟ್ ಮಾಡ್ಕೊಂಡು ಮಿಕ್ಸಿ ಜಾರಲ್ಲಿ ಹಾಕೊಳ್ಳಿ. ಅಕ್ಕಿ ಹಿಟ್ಟು 1 ಬೌಲ್ ಆಗುವಷ್ಟು ಅಕ್ಕಿ ಹಿಟ್ಟನ್ನ ಹಾಕೊಂಡಿದ್ದೀನಿ. 1 ಬೌಲ್ ಅವಲಕ್ಕಿನ ಸೇರಿಸ್ಕೊಳ್ತಾ ಇದ್ದೀನಿ. ನೀವು ಕಪ್ ಮೆಜರ್ಮೆಂಟ್ ಇಂದ ಹೋದ್ರೆ 1 ಕಪ್ ಅಕ್ಕಿ ಹಿಟ್ಟಕ್ಕೆ 1 ಕಪ್ ಇಲ್ಲಿ ನಾವು ಅವಲಕ್ಕಿನ ತಗೋಬೇಕು. ಈ ಅವಲಕ್ಕಿ ದಪ್ಪ ಅವಲಕ್ಕಿ ಇಲ್ಲ, ನೀವು ನಾರ್ಮಲ್ ಆಗಿ ಮನೆಯಲ್ಲಿ ಅವಲಕ್ಕಿನ ಮಾಡ್ಕೋತಿರಲ್ಲ ಅದೇ ಅವಲಕ್ಕಿನ ನಾವು ಇಲ್ಲಿ ಹಾಕೊಂಡಿರೋದು. 1 ಕಪ್ ಆಗುವಷ್ಟು ರವೆ. ಇದು ನಾರ್ಮಲ್ ಉಪ್ಪಿಟ್ಟಿನ ರವೆನೆ ನಾವು ತಗೊಂಡಿದೀವಿ. ನೀವು ಬೇಕಂದ್ರೆ ಚಿರೋಟಿ ರವೆ ಕೂಡ ತಗೋಬಹುದು. ಹೌದು. ಹಸಿ ಮೆಣಸಿನಕಾಯಿನ ಕೂಡ ಸೇರಿಸ್ಕೊಳ್ತಾ ಇದೀವಿ. ಖಾರ ನೋಡಿ ಹಸಿಮೆಣಸಿನಕಾಯಿನ ಹಾಕೊಳ್ಳಿ. ಇವಾಗ ಇದಕ್ಕೆ ಒಂದು ಸ್ವಲ್ಪ ನೀರನ್ನ ಹಾಕೊಂಡು ಇದನ್ನ ನಾವು ಫಸ್ಟ್ ರುಬ್ಕೊಂಡು ಬರೋಣ. ನೋಡಿ ಈ ತರ ಒಂದು ಸ್ವಲ್ಪ ತರಿಯಾಗಿ ರುಬ್ಕೊಂಡು ಬಂದಿರೋದು. ಇವಾಗ ನಾವು ಇದ್ರ ಒಳಗಡೆ ಮಜ್ಜಿಗೆಯಲ್ಲೇ ನೆನ್ಸಿಟ್ಟಿದ್ವಲ್ಲ ಬಾಳೆಕಾಯಿನ, ಆ ಬಾಳೆಕಾಯಿನ ಹಾಕೊಳ್ಳೋಣ. ಆ ಮಜ್ಜಿಗೆಯನ್ನು ಇವಾಗ ನಾವು ಯೂಸ್ ಮಾಡೋದನ್ನ ಬೇಕಾಗಿಲ್ಲ ಆಶಾ, ಯಾಕಂದ್ರೆ ಅದ್ರ ಒಳಗಂದ್ರೆ ಅದು ಒಗರು ಅಂಶ ಇರುತ್ತಲ್ಲ, ಹೌದು, ಅದು ಹೋಗಿದೆ. ಇವಾಗ ಮತ್ತೆ ಇದನ್ನ ಸಣ್ಣದಾಗಿ ರುಬ್ಕೊಂಡ್ ಬರ್ಬೇಕು. ನಾವು ದೋಸಾಕ್ಕೆಲ್ಲ ಹೆಂಗ್ ರುಬ್ಕೊಂಡ್ ಬರ್ತೀವಿ ಅದೇ ತರ ದೋಸಾ ಬ್ಯಾಟರ್ ತರ ಇದನ್ನ ರುಬ್ಕೊಂಡ್ ಬರೋಣ. ನೋಡಿ ಇಲ್ಲೊಂದು ಬೌಲ್ ತಗೊಂಡಿರೋದು, ಅದ್ರ ಒಳಗಡೆ ಇವಾಗ ನಾವು ರುಬ್ಕೊಂಡ್ ಬಂದಿರೋದು ದೋಸಾ ಬ್ಯಾಟರ್ ಅನ್ನ ಹಾಕೊಳ್ಳೋಣ. ನೋಡಿ ಅದೇ ಮಿಕ್ಸಿ ಜಾರಕ್ಕೆ ಒಂದ್ ಸ್ವಲ್ಪ ನೀರನ್ನ ಹಾಕೋತಾ ಇರೋದು. ನೋಡಿ ಇವಾಗ ಇದಕ್ಕೆ ಒಂದ್ ಸ್ವಲ್ಪ ಅರಿಶಿಣದ ಪುಡಿನ ಹಾಕೊಳ್ಳೋಣ, ತುಂಬಾ ಚೆನ್ನಾಗಿ ಕಲರ್ ಬರ್ಲಿ ಅಂತ ಹೇಳಿ. ಇಲ್ಲಾಂದ್ರೆ ನೀವು ಸ್ಕಿಪ್ ಮಾಡ್ಕೋಬಹುದು. ಇದಕ್ಕೆ ಒಂದ್ ಸ್ವಲ್ಪ ಜೀರಿಗೆನ ಹಾಕೊಳ್ಳೋಣ. ಆಮೇಲೆ ಇಲ್ಲಿ ನಾನು ದಪ್ಪ ಸ್ಪೂನಿಂದ 1 ಸ್ಪೂನು ಕರಿ ಎಳ್ಳನ್ನ ತಗೊಂಡಿದ್ದೀನಿ. ಯಾಕಂದ್ರೆ ಕರಿ ಎಳ್ಳು ತುಂಬಾ ಒಳ್ಳೇದು, ಹೆಲ್ತ್ಗೆ ಅಷ್ಟೇ ಅಲ್ಲದೆ ಸ್ಕಿನ್ನಿಗೂ ಕೂಡ ತುಂಬಾ ಒಳ್ಳೇದು. ಹೌದು, ಕಪ್ಪದಿಲ್ಲ ಅಂದ್ರೆ ಬಿಳಿದ್ ಹಾಕೋಬಹುದು. ಇದಕ್ಕೇನೆ ಒಂದ್ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕೊಳ್ಳೋಣ. ನೋಡಿ ರುಚಿಗೆ ಉಪ್ಪನ್ನ ಹಾಕೊಳ್ಳೋಣ, ಯಾಕಂದ್ರೆ ಇದ್ರಕ್ಕಿಂತ ಮುಂಚೆ ನಾವು ಉಪ್ಪನ್ನ ಹಾಕೊಂಡಿಲ್ಲ. ಉಪ್ಪನ್ನ ನೋಡ್ಬಿಟ್ಟು ಹಾಕೊಳ್ಳಿ. ಇದೆಲ್ಲಾನು ನಾವು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಕೆಲವೊಬ್ಬರಿಗೆ ಆಸಿಡಿಟಿ ಪ್ರಾಬ್ಲಮ್ ಇರೋರು ಹಸಿ ಮೆಣಸಿನ್ಕಾಯಿನ ತಿನ್ನಲ್ಲ. ಸೊ ಅವಾಗ ನೀವು ಏನ್ ಮಾಡಿ ಅಂದ್ರೆ ಹಸಿ ಮೆಣಸಿನ್ಕಾಯಿನ ಸ್ಕಿಪ್ ಮಾಡಿಬಿಟ್ಟು ಕೆಂಪು ಖಾರದ ಪುಡಿನ ಬಳಸ್ಕೋಬಹುದು. ಕೆಂಪು ಖಾರದ ಪುಡಿಗೆ ಆಸಿಡಿಟಿ ಆಗಲ್ಲ. ಸೊ ನೋಡಿ ಇದನ್ನೆಲ್ಲ ನಾವು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಬ್ಯಾಟರ್ ಇನ್ನೊಂದು ಸ್ವಲ್ಪ ಥಿಕ್ ಇದೆ, ಇದಕ್ಕೆ ಇನ್ನೊಂದು ಸ್ವಲ್ಪ ನೀರನ್ನ ಹಾಕೊಳ್ಳೋಣ. ನಾವು ದೋಸೆಗೆ ಹೆಂಗೆ ಕಲಿಸ್ಕೋತೀವಿ ಅದೇ ತರ ಇರಬೇಕು. ನೋಡಿ ಈ ಹದ ಇರಬೇಕು, ನೋಡ್ತಾ ಇದೀರಲ್ಲ, ಈ ಹದ ಬರಬೇಕು. ಇವಾಗ ನಾವು ದೊಡ್ಡ ಸ್ಪೂನಿಂದ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಸಕ್ಕರೆನ ಸೇರಿಸ್ಕೊಬೇಕು. ಸಕ್ಕರೆ ಸೇರಿಸಿ ಕೂಡ ನೀಟಾಗಿ ಕಲ್ಸ್ಕೊಬೇಕು. ನಾವು ಸಕ್ಕರೆ ಹಾಕೋದ್ರಿಂದ ಕಲರ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ. ನೋಡಿ ಈ ತರ ನೀಟಾಗಿ ಕಲ್ಸ್ಕೊಬೇಕು. ನೋಡಿ ಈ ಬ್ಯಾಟರ್ ಕರೆಕ್ಟ್ ಆಗಿ ಇವಾಗ ರೆಡಿ ಆಗಿದೆ. ಇದಕ್ಕೆ ನಾವು ಫರ್ಮೆಂಟೇಶನ್ ಆಗ್ಲಿ ತುಂಬಾ ಹೊತ್ತು ನೆನ್ಸೋಕ್ ಇಡ್ಬೇಕಂತ ಏನಿಲ್ಲ. ಇವಾಗ ದಿಢೀರ್ ಅಂತ ಇದನ್ನ ನಾವು ಇವಾಗ ತವೆ ಮೇಲ್ಗಡೆ ಹಾಕೊಳ್ಳೋಣ. ನೋಡಿ ಇಲ್ಲಿ ತವೆ ಬಿಸಿ ಆಗಿದೆ, ಇದ್ರ ಮೇಲ್ಗಡೆ ಒಂದ್ ಹನಿ ಎಣ್ಣೆನ ಹಾಕೊಳ್ಳೋಣ. ಹಾಕೊಂಡ್ಬಿಟ್ಟು ಇದನ್ನ ಒಂದ್ ಬಟ್ಟೆಯಿಂದ ಒರೆಸ್ಕೋಬೇಕು. ಈ ತರ ಒರೆಸ್ಕೊಳ್ಳೋಣ. ಫ್ಲೇಮ್ ಅನ್ನ ಲೋ ಅಲ್ಲಿ ಇಟ್ಕೊಳ್ಳೋಣ. ಇವಾಗ ನಾವು ಮಾಡ್ಕೊಂಡಿರೋಂತ ಬಾಳೆಕಾಯಿ ದೋಸಾ ಬ್ಯಾಟರ್ ಅನ್ನ ಹಾಕೊಳ್ಳೋಣ. ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತೆ ಅದು ಬ್ಯಾಟರ್ ಕೂಡ. ಹೌದು, ಸ್ವಲ್ಪ ತಿರುಗಿಸ್ಕೊಳ್ಳಿ. ನೋಡಕ್ಕ ಸೋಡಾ ಇಲ್ಲ ಏನೂ ಇಲ್ಲ, ಅಂತೂ ತೂತಾಗಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಹೌದು, ಇವಾಗ ಒಂದು ಸ್ವಲ್ಪ ಎಣ್ಣೆನ ಹಾಕೊಳ್ಳೋಣ. ತುಪ್ಪ ಬೇಕಂದ್ರೆ ತುಪ್ಪ ಹಾಕೊಳ್ಳಿ ಅಥವಾ ಬಟರನ್ನ ಹಾಕೊಳ್ಳಿ. ಫ್ಲೇಮನ್ನು ಇವಾಗ ನಾವು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಳ್ಳೋಣ. ನೋಡಿ ಇವಾಗ ಸುತ್ತ ಎಲ್ಲ ಕೆಂಪಾಗಿದೆ, ದೋಸೆ ಚೆನ್ನಾಗಿ ಬೈದಿದೆ. ಇದನ್ನ ನಾವು ಇವಾಗ ಟರ್ನ್ ಮಾಡ್ಕೊಳ್ಳೋಣ. ನೋಡಿ ಇವನ್ ಇದು ತವೆ ಕಬ್ಬಣದ ತವೆ ಆಶಾ, ನಾನು ಇದ್ರ ಒಳಗಡೆ ಚಪಾತಿನ ಮಾಡ್ತೀನಿ. ಅದೇ ತವೆ ಒಳಗಡೆನೂ ನಮ್ ದೋಸೆ ಬಂದಿದೆ. ಹೌದು, ನಾನ್ ಸ್ಟಿಕ್ ಅಲ್ಲಿನೇ ಮಾಡ್ಬೇಕಂತೇನಿಲ್ಲ. ನೀವು ಚಪಾತಿ ಯಾವ ತವೆಯಲ್ಲಿ ಮಾಡ್ತೀರಾ ಅದೇ ತವೆನ ನೀಟಾಗಿ ಎಣ್ಣೆ ಹಚ್ಕೊಂಡು ಒರೆಸ್ಕೊಂಡ್ ಬಿಟ್ರೆ ಇಷ್ಟು ಚೆನ್ನಾಗಿ ದೋಸೆ ಬರುತ್ತೆ. ದೋಸೆ ಟೆಕ್ಸ್ಚರು ಮತ್ತೆ ಅದು ದೋಸೆ ಎಷ್ಟು ಚೆನ್ನಾಗಿ ಎದ್ದಿದೆ ಅನ್ನೋದ್ರ ಮೇಲೆ ನಿಮ್ಗೆ ಗೊತ್ತಾಗುತ್ತೆ ಇದು ದೋಸಾ ಬ್ಯಾಟರ್ ಎಷ್ಟು ಪರ್ಫೆಕ್ಟ್ ಆಗಿ ಆಗಿದೆ ಅಂತ. ನೋಡಿ ಈ ಸೈಡನ್ನು ದೋಸೆ ತುಂಬಾ ಚೆನ್ನಾಗಿ ಬೈದಿದೆ. ನಿಮ್ಗೆ ಯಾವ ತರ ಬೇಕೋ ಆ ತರ ಹಾಕೋಬಹುದು. ಇನ್ನೊಂದು ದೋಸೆ ಹಾಕಿ ತೋರಿಸ್ತೀನಿ.
ಮತ್ತೆ ಒಂದು ದೋಸೆ ಹಾಕಬೇಕಾದ್ರೆ ಫ್ಲೇಮನ್ನು ಲೋ ಅಲ್ಲಿ ಇಟ್ಕೊಂಡು ಮತ್ತೆ ಒಂದು ಬಟ್ಟೆಯಿಂದ ಒರೆಸ್ಕೋಬೇಕು. ಆಮೇಲೆ ಮತ್ತೆ ನಿಮ್ಗೆ ಎಷ್ಟು ತಿಳಿಯು ಬೇಕೋ ಅಷ್ಟು ತಿಳು ನೀವು ಹಾಕೋಬಹುದು. ಇವನ್ ಇದ್ರದ್ದು ಪೇಪರ್ ದೋಸೆನೂ ತುಂಬ ಚೆನ್ನಾಗಿ ಬರುತ್ತೆ. ಫ್ಲೇಮನ್ನು ಮೀಡಿಯಮಲ್ಲಿ ಇಟ್ಕೊಂಡು ಈ ದೋಸೆನೂ ನಾವು ರೋಸ್ಟ್ ಮಾಡ್ಕೊಳ್ಳೋಣ. ಎಣ್ಣೆ ಬೇಕಾದ್ರೂ ಹಾಕ್ಬೋದು, ತುಪ್ಪ ಬೆಣ್ಣೆ ಏನು ಬೇಕಾದ್ರೂ ಹಾಕೋಬೋದು. ಹೌದು ನೋಡಿ, ಇದು ಸುತ್ತ ತಾನೇ ಹೇಳ್ತಾ ಇದೆ ನೋಡ ಶೈಲಿ. ಹೌದು, ಇದನ್ನು ತಿರುಗಿಸ್ಕೊಳ್ಳೋಣ. ಎರಡು ಸೈಡ್ ಎಷ್ಟು ಚೆನ್ನಾಗಿ ಬಂದಿದೆ, ಕಲರ್ ತುಂಬಾ ಚೆನ್ನಾಗಿ ಬಂದಿದೆ. ಇವಾಗ ಇದನ್ನ ಎದ್ರ ಜೊತೆ ತಿನ್ನೋದು ಅಂತ ನೋಡೋಣ ಬನ್ನಿ. ನೋಡಿ, ಇಲ್ಲಿ ನಮ್ದು ಬಿಸಿ ಬಿಸಿ ಬಾಳೆಕಾಯಿ ಪಾಲಕ್ ದೋಸೆ ರೆಡಿಯಾಗಿದೆ. ಫರ್ಮೆಂಟೇಷನ್ ಇಲ್ಲ, ನೆನೆಸೋದಿಲ್ಲ, ರುಬ್ಬೋದಿಲ್ಲ, 5 ನಿಮಿಷದಲ್ಲಿ ಆಗೋವಂಥ ಈ ರೆಸಿಪಿ. ಸೊ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಎಷ್ಟು ತೂತ ಬಂದಿದೆ. ಸೋಡಾನೂ ಇಲ್ಲ, ಏನೂ ಇಲ್ಲ, ಮೊಸರು ಇಲ್ಲ, ಆದ್ರೂ ಕೂಡ ಸೂಪರ್ ದೋಸೆ ಮಾಡ್ಕೊಬೋದು. ಹೌದು. ಇವಾಗ ಇದ್ರ ಜೊತೆ ಆಶಾ ಇಲ್ಲಿ ನಾನು ಕಡಲೆ ಬೀಜದ ಚಟ್ನಿನ ಮಾಡ್ಕೊಂಡಿದ್ದೀನಿ. ತಿಳಿ ಚಟ್ನಿ ಮಾಡ್ಕೊಂಡಿದ್ದೀನಿ ನೋಡಿ. ಈ ತರ ತುಂಬಾ ಸಖತ್ತಾಗಿರುತ್ತೆ ಇದಕ್ಕೆ. ಇದ್ರ ಜೊತೆ ಹಾಗೂ ನಮ್ದು ಉತ್ತರ ಕರ್ನಾಟಕದ ಚಟ್ನಿ ಪುಡಿ ನೋಡಿ. ಚಟ್ನಿ ಪುಡಿ ತುಂಬಾನೇ ಟೇಸ್ಟಿಯಾಗಿರುತ್ತೆ. ನಿಮಗೆ ಚಟ್ನಿ ಪುಡಿ ಬೇಕಂದ್ರೆ ಕಮೆಂಟ್ ಮೂಲಕ ತಿಳಿಸಿ, ಮಾಡಿ ತೋರಿಸ್ತೀವಿ. ಎಷ್ಟು ಚೆನ್ನಾಗಿ ದೋಸೆ ಆಗಿದೆ ಅಂದರೆ ನೋಡಿ, ಸಾಫ್ಟಾಗಿ, ಜಾಸ್ತಿ ಎಣ್ಣೆ ಇಲ್ಲ, ಆಯಿಲ್ಲೆಸ್ನು ಮಾಡ್ಕೋಬಹುದು. ಸೊ ತುಂಬಾ ಹೆಲ್ದಿ ರೆಸಿಪಿ, 5 ನಿಮಿಷದಲ್ಲಿ ಆಗೋವಂಥ ರೆಸಿಪಿ. ಲಂಚ್ ಬಾಕ್ಸ್ ಕೂಡ ರೆಡಿನೇ. ಹೌದು. ಇದಕ್ಕೆ ಏನಂತಾರಂದ್ರೆ ಆಶಾ, ಕಂಪ್ಲೀಟ್ ಡಯಟ್ ರೆಸಿಪಿ ಅಂತಾರೆ ಇದಕ್ಕೆ. ಇಡೀ ದಿನಕ್ಕೆ ನಿಮ್ಗೆ ಎಷ್ಟು ನ್ಯೂಟ್ರಿಷನ್ ಬೇಕೋ ಅಷ್ಟೆಲ್ಲ ಸಿಕ್ಬಿಡುತ್ತೆ. ಇನ್ಸ್ಟೆಡ್ ಆಫ್ ಅಕ್ಕಿ ಹಿಟ್ಟು, ಯಾರಾದ್ರೆ ಅಕ್ಕಿ ಹಿಟ್ಟು ತಿನ್ನಲ್ಲ ಅನ್ನೋರು, ಶುಗರ್ ಇದ್ದವರು, ಅವರು ಅಲ್ಲಿ ಗೋಧಿ ಹಿಟ್ಟನ್ನ ಬಳಸ್ಕೋಬಹುದು. ಇಲ್ಲ ಅಂದ್ರೆ ಹೌದು, ಅವಾಗ ಕಂಪ್ಲೀಟ್ ಆಗಿ ನಿಮ್ ಇಡೀ ದಿನಕ್ಕೆ ಎಷ್ಟು ನ್ಯೂಟ್ರಿಷನ್ ಬೇಕೋ ಆ ಎಲ್ಲಾ ನ್ಯೂಟ್ರಿಷನ್ ನಿಮ್ಗೆ ಈ ಒಂದ್ ದೋಸೆ ಒಳಗಡೆ ಸಿಗುತ್ತೆ. ಅದ್ರ ಜೊತೆ ನೀವು ಬೇಕಂದ್ರೆ ಕ್ಯಾರೆಟನ್ನು ಸಹ ಹಾಕೋಬಹುದು, ತುರಿದ್ಬಿಟ್ಟು ಹಾಕೋಬಹುದು. ಸೊ ನೋಡಿ, ಇದು ಎಷ್ಟು ಸಾಫ್ಟ್ ಇದೆ ಅಂದ್ರೆ. ಸೊ ನೋಡಿ, ಇವಾಗ ಈ ಚಟ್ನಿ ಪುಡಿನ ಈ ತರ ಹಚ್ಕೊಂಡ್ಬಿಟ್ಟು ಈ ಚಟ್ನಿ ಒಳಗಡೆ ಹಾಕೊಂಡ್ರೆ, ಇವಾಗ ಆಶೆ ಹೇಳ್ತಾಳೆ ಈ ರೆಸಿಪಿ ಹೇಗಾಗಿದೆ ಅಂತ. ಮಸ್ತ್ ಆಗದೆ ಪ್ರತಿಭಾ. ನೋಡಿ, ನಮ್ ಲ್ಯಾಂಗ್ವೇಜ್ ಅಲ್ಲಿ ಹೇಳಿದ್ದಾಳೆ ಮಸ್ತ್ ಆಗತ್ ಪ್ರತಿಭಾ ಅಂತ. ತುಂಬಾ ಚೆನ್ನಾಗಿದೆ ಅಂತೆ. ಅಂದ್ರೆ ಇಷ್ಟ್ರಲ್ಲಿ ನೀವು ಅರ್ಥ ಮಾಡ್ಕೊಳ್ಳಿ ಈ ರೆಸಿಪಿ ಎಷ್ಟು ಚೆನ್ನಾಗಾಗಿದೆ ಅಂತ. ಮತ್ತೆ ಸಿಗೋಣ ನಾವು ಇದೇ ತರ ಒಂದು ಹೊಸ ರೆಸಿಪಿ ಜೊತೆ. ಇವತ್ತಿನ ರೆಸಿಪಿ ಅಂತೂ ತುಂಬಾ ಯುನೀಕ್ ಆಗಿತ್ತು. ಇದೇ ತರ ನಿಮ್ಗೆ ಇನ್ನೂ ಹೊಸ ರೆಸಿಪೀಸ್ಗಳು ಯಾವ್ದಾದ್ರೆ ಬೇಕು ಅಂದ್ರೆ ಪರ್ಟಿಕ್ಯುಲರ್ ವೆಜಿಟೇಬಲ್ಸ್ ಇಂದ ಅಂದ್ರೆ ನಮ್ಗೆ ಕಮೆಂಟ್ ಹಾಕಿ, ಆ ರೆಸಿಪಿ ಕೂಡ ನಾವು ನಿಮ್ಗೋಸ್ಕರ ತಗೊಂಡ್ ಬರ್ತೀವಿ. ಎವ್ರಿ ಡೇ ನಮ್ ವಿಡಿಯೋ ಮಧ್ಯಾಹ್ನ 2:15 ವಿಶ್ಫುಲ್ ಅಡುಗೆ ಮನೆಯಲ್ಲಿ ಬರುತ್ತೆ ಹೊಸ ರೆಸಿಪಿ ಜೊತೆ. ನಮ್ ಚಾನೆಲ್ ನ ಇನ್ನೂ ಲೈಕ್ ಮಾಡಿಲ್ಲ ಅಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ ಫ್ಯಾಮಿಲಿ ಮತ್ತೆ ಫ್ರೆಂಡ್ ಜೊತೆ. ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.